गणाध्यक्षो कृष्णपिङ्गलाक्षाय नमः स्वाहा। ओम तत्पुरुषाय विद्महे महादेवाय धीमहि तन्नो गणपति प्रचोदयात् स्वाहा। ಸೊ ಸ್ವಾಹ ಅಂತ ಹೇಳೋವರೆಗೂ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ನೀವು, ಯಾಕಂದ್ರೆ ಎಲ್ಲ ಒಂದೇ ತರ ಇಲ್ಲ ಮಂತ್ರ ಇದು. ಕೆಲವೊಂದು ಗಾಯತ್ರಿ ಮಂತ್ರಗಳಿದೆ ಗಣಪತಿದು. ಸೊ ಹಾಗಾಗಿ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಸೊ ಇದು ಇನ್ನೊಂದ್ಸಲ ಹಾಕಿದ್ದು, ಯಾಕಂದ್ರೆ ಸ್ವಾಹಕ್ಕೆ ಮುಂಚೆನೆ ಹಾಕ್ಬಿಟ್ಟಿದ್ದೀರಾ. ಅದು ಅಗ್ನಿ ತಲೆ ಮೇಲೆ ಸುರಿದಂಗೆ, ಅದು ಅಗ್ನಿ ಕೈ ಕೊಡ್ಬೇಕು ನಾವು ಆಕ್ಚುಲಿ ಇದು. ಓಕೆ. ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತೆ ವರವರದಯೇ ನಮಃ ಸ್ವಾಹಾ. ಸೊ ಅಲ್ಲಿ ಒಂದು ಗ್ಯಾಪ್ ಕೊಡ್ತೀನಿ, ಸ್ವಾಹ ಅಂತ ಹಾಕೋದಕ್ಕೆ ನಿಮಗೆ ಟೈಮ್ ಸಿಗುತ್ತೆ, ನೀಡ್ ನಾಟ್ ಹರಿ. ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತಯೇ ವರವರದಯೇ ನಮಃ ಸ್ವಾಹಾ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಫಟ್ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಫಟ್ ಸ್ವಾಹಾ. ಇದು ಒಂದು 8 ಆವತಿ ಆಗ್ತದೆ. ಗಣೇಶನಿಗೆ ಪ್ರಿಯವಾದ ಮಂತ್ರ ಇದು. ಇದು ನಿಮಗೆ ಬಾಯಿಗೆ ಬರುತ್ತಿದ್ದು, ಇವಾಗಲೇ ಹೇಳಿದೆ. ಸೊ ಒಂದು 2-3 ಸಲ ಉಚ್ಚಾರಣೆ ಮಾಡಿ ನಿಮಗೆ ಬರುತ್ತೆ. ನನ್ನ ಜೊತೆ ನೀವು ಹೇಳ್ಬಿಟ್ಟು ಆಗ್ತಿದೆ. ವಕ್ರತುಂಡಾಯ ಹುಂ ಹುಂ. ಸೊ ಸಣ್ಣ ಮಂತ್ರ ಇದು. ಸೊ 2 ಸಲ ಹೇಳಿ ಬಾಯಿಗೆ ಬಂದ್ಬಿಡುತ್ತೆ. ನಾನು ಹೇಳ್ತಾ ಹೋಗ್ತೀನಿ, ನೀವು ಹಂಗೆ ಕರೆಕ್ಟಾಗಿ ನೀವು ಹೇಳ್ಬಿಟ್ಟು ಆಗ್ತೀವಿ. ವಕ್ರತುಂಡಾಯ ಹುಂ ಹುಂ. ವಕ್ರತುಂಡಾಯ ಹುಂ ಹುಂ. ಬರುತ್ತಲ್ವಾ, ಬಾಯಿಗೆ ಬರುತ್ತಲ್ವಾ? ಸೊ ಈಗ ಒಂದು 8 ಸಲ ಹಾಕ್ಬಿಡಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ಹೇಳ್ಬಿಟ್ಟು ಹಿಂಗ. ವಕ್ರತುಂಡಾಯ ಹುಂ ಸ್ವಾಹಾ. 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 ಸ್ವಾಹಾ. ಆಯ್ತಾ? 8 ಆಯ್ತಾ? ಓಕೆ, ಡನ್. ಆಮೇಲೆ ಇದು ಬರೀ ಬೀಜಾಕ್ಷರ, ಇದು 4 ಬೀಜಾಕ್ಷರ ಇದು. ಅದಾದ್ಮೇಲೆ ಸ್ವಾಹ ಅಂತ ಬರುತ್ತೆ. ಓಂ ಹ್ರೀಂ ಗ್ರೀಂ ಹ್ರೀಂ ಅಷ್ಟೇ ಇರುತ್ತೆ. ಓಂ ಹ್ರೀಂ ಗ್ರೀಂ ಹ್ರೀಂ. ಅದಾದ್ಮೇಲೆ ಸ್ವಾಹ ಅಂತ ಹೇಳ್ತೀವಿ. ಸ್ವಾಹ ಸ್ವಾಹ ಅಂತ. ಓಕೆನಾ? ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹಾ. 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 ಆಮೇಲೆ ಇದು ಸ್ವಲ್ಪ ದೊಡ್ಡ ಮಂತ್ರ ಇದು. ಕಡೆಯಲ್ಲಿ ಬಂದು ಹ್ರೀಂ ಗಂ ನಮಃ. ಸೊ ಅಲ್ಲಿ ಒಂದು ಗ್ಯಾಪ್ ಕೊಡ್ತೀನಿ. ನಮಃ ಅಂತ ಹೇಳ್ತೀನಿ, ಸ್ವಾಹ ಅಂತ ಹೇಳ್ತೀನಿ. ಆವಾಗ ಚಾಕ್ ಬಿಡುವಾಗ ಬರ್ತಾ ಇದೆ. ಕೈ ಸಮೇತ ಮನುಷ್ಯನೇ ಬರ್ತೈತೆ ಅಂತಾನೆ. ಹೌದು. ಅದು ಯಾರೊಬ್ರು ವಿಡಿಯೋ ತೆಗೆದಿದ್ರು ಲಾಸ್ಟ್ ಟೈಮ್. ಅದು ಕೈ, ಅದು ಯಾರ್ದು ಕೈ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು ವಾಚ್ ಇದೆ, ಅವ್ರು ಯಾವ್ದೋ ಒಂದು ಡ್ರೆಸ್ ಹಾಕಿದ್ದಾರೆ. ನಾವು ಕೇಳ್ಬೇಕು, ಯಾರು ಅವತ್ತು ಬಂದಿದ್ರು, ಈ ಶರ್ಟ್ ಯಾರು ಹಾಕಿದ್ರು, ಅದು ತೆಗ್ದಿರೋದು ನೋಡಿ ಹೆಂಗ್ ತೆಗ್ದಿರೋದು. ಅಗ್ನಿ ತೋರಿಸ್ತಾ ಇದ್ದಾರೆ, ಯಾರು ಹಾಕ್ತಿದ್ದಾರೆ ಗೊತ್ತು, ಮಾಡಿಸ್ತಾ ಇರೋನಿಲ್ಲ. ಅಲ್ಲಿ ಇದಿಲ್ಲ, ಇನ್ನೇನ್ ಫೋಟೋಗ್ರಫಿ ರಜೆ ಇದು, ನಂಗೆ ಅರ್ಥನೇ ಆಗಿಲ್ಲ. ಅವತ್ತು ಯಾರು ಹಾಕೊಂಡ್ ಬಂದಿದ್ರಿ ಆ ಶರ್ಟ್, ಯಾರು ಹಾಕೊಂಡ್ ಬಂದಿದ್ರಿ ಆಚೆ, ಯಾರ ವಾಚ್ ಹಾಕೊಂಡ್ ಬಂದಿದ್ರಿ, ಅದು ಯಾರು ಅಲ್ಲ. ಅಕೇಶನ್ ಮೆಮೊರಬಲ್ ಆಗಿರೋದಕ್ಕೆ ಫೇಸ್ ಬೀಳ್ಬೇಕು. ಇಂಥವ್ರು ಬಂದಿದ್ರು, ಇಂಥ ಒಂದು ಕಾರ್ಯಕ್ಕೆ ಬಂದಿದ್ರು ಅಂತ ಬೇಕದು. ಅದು ಎಲ್ರಿಗೂ ಒಂದು ಮೆಮೊರಿ ಆಗುತ್ತೆ. ಬರೀ ಒಬ್ರು ಕೈ ತೆಗಿ, ಇನ್ನೊಬ್ರು ಬರೀ ಬೆನ್ ತೆಗಿ, ಹಿಂಗೆ ತೆಗೆದ್ಬಿಟ್ರೆ ಏನು ಮಾಡೋದು ನಾವು. ಬಟ್ ಗೋವರ್ಧನ್ ಆ ಥರ ತೆಗಿಯಲ್ಲ, 100% ತೆಗಿಯಲ್ಲ. ಓಂ ಗಂ ಗಣಪತಿಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ಹ್ರೀಂ ಗಂ ನಮಃ ಸ್ವಾಹಾ. ಓಂ ಗಂ ಗಣಪತಿಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ಹ್ರೀಂ ಗಂ ನಮಃ ಸ್ವಾಹಾ. ಓಂ ಗಂ ಗಣಪತಿಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ಹ್ರೀಂ ಗಂ ನಮಃ ಸ್ವಾಹಾ.
ಈಗ ನಿಮ್ದು ಇದು ಬರುತ್ತೆ, ಯಾವುದು ವ್ಯಾಪಾರ ವೃತ್ತಿ ಎಲ್ಲ ಬರ್ತದೆ ಇವಾಗ. ಸೊ ಮೊದಲನೇದು ಗೌರಿ ಮನೋರಥ ಸಿದ್ಧಿ, ಗೌರಿ ಗಣೇಶ ಇದ್ದು ಸರಿ, ನಮ್ದೇನೋ ಒಂದು ಮನೋರಥ ಇದೆ, ಅದು ಸಿದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ವಿಶೇಷವಾದ ಮಂತ್ರ ಇದೆ. ಓಂ ಗೌರಿ ನಮಃ ನಮಃ ಅಂತ ಬರುತ್ತೆ, ಅಲ್ಲಿ ನಾನು ಒಂದು ಗ್ಯಾಪ್ ಕೊಡ್ತೀನಿ. ಇದೊಂದು ಸ್ವಾಹ. ಓಂ ಗಂ ಗೌರಿಯೇ ಮನೋರಥ ಸಿದ್ಧಿ ದೇಹಿ ಗಂ ನಮಃ ಸ್ವಾಹ. ಓಂ ಗಂ ಗೌರಿಯೈ ಮನೋರಥ ಸಿದ್ಧಿ ದೇಹಿ ಗಂ ನಮಃ ಸ್ವಾಹ. ಓಂ ಗಂ ಗೌರಿಯೈ ಮನೋರಥ ಸಿದ್ಧಿ ದೇಹಿ ಗಂ ನಮಃ ಸ್ವಾಹ. ಸೊ ಈಗ ನಿಮ್ಮ ವ್ಯಾಪಾರ ವೃದ್ಧಿ. ಸೊ ಇದು ಎಷ್ಟಾವತ್ತಿ ಆಗ್ತೀರಪ್ಪ? ನೀವು ಎಷ್ಟು ಹೇಳ್ತೀರಾ? ಅಲ್ಲ, ವ್ಯಾಪಾರ ವೃದ್ಧಿ ಅಂದ್ರೆ ಸ್ವಲ್ಪ ಬೇಕಲ್ವಾ? ಒಂದು 21 ಹಾಕ್ತೀರಾ? 21. ಹಾಕಿ. ಯಾಕಂದ್ರೆ ನಿಮ್ಗೆ ಇಷ್ಟವಾದ ಮಂತ್ರ ನೀವು ಬರೀ ನಾನು 100 ಹಾಕ್ಸಿದ್ರೆ ಮೀನಿಂಗ್ ಇಲ್ಲ ಅದು. 21 ಹಾಕಿ. 21 ಹಾಕಿ. ಓಕೆ. ಅದು ಗಣೇಶನ ಪ್ರಿಯವಾದ ನಂಬರ್. ಸೊ ಇದು ಈ ಮಂತ್ರ ಬಂದು ಇದು ನಿಮಗೆ ಬಯಟ್ ಆದ್ರೂ ಆಗುತ್ತೆ ನೋಡಿ. ತುಂಬಾ ಸಿಂಪಲ್ ಆಗಿದೆ ಮಂತ್ರ. ಇದು ನಾವು 3 ಸಲ ಇದು ಮಾಡಿ ನನ್ನ ಜೊತೆ ಹೇಳಿ ನೀವು, ಬಹುಶಃ ನಿಮ್ಗೆ ಬಂದ್ಬಿಡುತ್ತೆ ಇದು ಬಾಯಿಗೆ, ಚಾನ್ಸಸ್ ಇದೆ. ಓಂ ಓಂ ಕ್ರೀಂ ಕ್ರೀಂ ವ್ಯಾಪಾರ ವೃದ್ಧಯೇ ವ್ಯಾಪಾರ ವೃದ್ಧಯೇ ಕ್ರೀಂ ಕ್ರೀಂ ಫಟ್ ಫಟ್. ಇಷ್ಟೇ ಮಂತ್ರ, ಚಿಕ್ಕ ಮಂತ್ರ. ಓಂ ಬರುತ್ತೆ, ಪ್ರಣವ ಬರುತ್ತೆ, ಅದಾದ್ಮೇಲೆ ಕ್ರೀಂ ಬರುತ್ತೆ, ಕಾಳಿ ಮಂತ್ರ ಬರುತ್ತೆ, ಅದಾದ್ಮೇಲೆ ವ್ಯಾಪಾರ ವೃದ್ಧಯೇ. ಸೊ ನಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ, ಅದಾದ್ಮೇಲೆ ಕ್ರೀಂ ಬರುತ್ತೆ, ಆಮೇಲೆ ಫಟ್ ಸ್ವಾಹ. ಅಂದ್ರೆ ಇದು ಯಾವಾಗ ಯಜ್ಞದ ಸಂದರ್ಭದಲ್ಲಿ ಸ್ವಾಹ ಹೇಳಿ ಹಾಕ್ತೀವಿ ನಾವು. ಮಂತ್ರ ಡೈಲಿ ಅಭ್ಯಾಸ ಮಾಡುವಾಗ ಅದು ಸ್ವಾಹ ಬೇಡ. ಇಲ್ಲಿ ಆಹುತಿ ಹಾಕುವಾಗ ಮಾತ್ರ ಸ್ವಾಹ ಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಸ್ವಾಹ ಬೇಕಾಗಲ್ಲ. ಓಕೆನಾ? ಬರುತ್ತಾ ಮಂತ್ರ ಬಾಯಿಗೆ ಬರುತ್ತಾ? ಇನ್ನೂ 1-2 ಸಲ ಟ್ರೈ ಮಾಡಿ ನೋಡಿ. ಹೆಂಗೂ 21 ಸಲ ಹಾಕಿಸ್ತೀನಿ, ನಿಮಗೆ ಡೈರೆಕ್ಟಾಗಿ ಬಂದರೆ ಒಳ್ಳೇದು. ಅಲ್ಲ, ಅದನ್ನೇ ಹೇಳಿ. 21 ಸಲ ಆಗೋದು ನಿಮ್ಗೆ ಅದು ಕಂಠಸ್ಥ ಆದರೂ ಆಗ್ಬೋದು. ಓಕೆನಾ? ಇನ್ನೊಂದು 2 ಸಲ ಹೇಳಿ ಜೊತೆಲಿ, ಆಮೇಲೆ 21 ಆಹುತಿ ಹಾಕ್ಬಿಡೋಣ. ಓಂ ಕ್ರೀಂ ವ್ಯಾಪಾರ ವೃದ್ಧಯೇ ಕ್ರೀಂ ಪಟ್. ಓಂ ಕ್ರೀಂ ವ್ಯಾಪಾರ ವೃದ್ಧಯೇ ಕ್ರೀಂ ಪಟ್. ಓಂ ಕ್ರೀಂ ವ್ಯಾಪಾರ ವೃದ್ಧಯೇ ಕ್ರೀಂ ಪಟ್. ಸೊ ಇದು 3 ಸಲ ಹೇಳಿದೆ, ಈಗ ಒಂದು 21 ಸಲ ಹಾಕ್ತಾರೆ. ಸೊ ಇದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಇದು ಕಟ್ಟಿಗೆ 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 ಹಾಕಿ ಹೊಸದು. ಮಧ್ಯ ಜಾಗ ಮಾಡಪ್ಪ, ಹಾಕ್ಬೇಡ, ಮೌಂಟನ್ ತರ ಹಾಕ್ಬೇಡ, ಮೌಂಟನ್ ತರ ಹಾಕ್ಬೇಡ. ಕರೆಕ್ಟ್ ಇದೆ, ಸಾಲು ಸಾಲಿಡಿ ಸಾಕು. ಗುರುಜಿ ರೆಡಿ ಇದೆ. ಸಾಲಪ್ಪ ಸ್ವಾಮಿ.